ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹಾ, ಹಾ. ವರ್ಷಗಳಿಂದ ಬಸ್ ಸ್ಟಾಪ್ಗಳೆಲ್ಲ ಶಾಸಕರು ಸತೀಶ್ ರೆಡ್ಡಿ ಅವ್ರದ್ದು ಫೋಟೋಸ್ಗಳು ಫ್ಲೆಕ್ಸ್ಗಳೆಲ್ಲ ಇತ್ತು ಬಸ್ ಸ್ಟಾಪ್ ಅಲ್ಲಿ. ಹೌದು. ಇವತ್ತು ನಿಮ್ಮವರೆಲ್ಲ ಪ್ರೊಟೆಸ್ಟ್ ಮಾಡಿ ತೆಗಿಬೇಕು ಅಂತ ಮಾಡಿದ್ರು. ಹಾ, ಸಿಬಿಐ ಸರ್. ಅಧಿಕಾರಿಗಳ ಬಂದು ಅದನ್ನ ರಿಮೂವ್ ಮಾಡಿಸಿದ್ದಾರೆ. ಹೌದು ಸರ್, ಹೌದು. ಹಾಕಕ್ಕೇನು ಪರ್ಮಿಷನ್ ಇಲ್ವಾ ಸರ್ ಎಮ್.ಎಲ್.ಎ ಅವ್ರದ್ದು? ಹಾ, ಹಾ? ಹಾಕಕ್ಕೆ ಎಮ್.ಎಲ್.ಎ ಅವ್ರ ಪರ್ಮಿಷನ್ ಇಲ್ವಾ ಅಲ್ಲಿ? ಇಲ್ಲ 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 ನೋಡಿ ಸರ್, ಈಗ ಏನಾಗ್ತದೆ, ಆ ಬಸ್ ಶೆಲ್ಟರ್ಗೆ ಹ್ಮ್. ಅನುದಾನ ಅಂತ ಸರ್ಕಾರದ ವತಿಯಿಂದ MLA ಗಳಿಗೆ ಕೊಡ್ತಾರೆ ಫಂಡ್. ಎಸ್ ಸರ್. ಕೆಲವೊಂದಷ್ಟು GBA ಇಂದ ಹಾಕ್ತಾರೆ, Yes, ಇನ್ ಕೆಲವೊಂದಷ್ಟು MLA ಅನುದಾನ ಅಂತ ಕೊಡ್ತಾರೆ. ಎಸ್ ಸರ್. MLA ಅನುದಾನ ಅಂತ ಇದ್ದಾಗ ಅಲ್ಲಿ ಹೆಸರಾಕ್ಬೋದು ಅಷ್ಟೇ, ಹ್ಮ್ ಇವರ ಅನುದಾನದಲ್ಲಿ ಹ್ಮ್. ಹಾಕಿರ್ತಕ್ಕಂಥದ್ದು ಅಂತ. ಹ್ಮ್ ಬಟ್ ಯಾವುದೇ ಕಾರಣಕ್ಕೂ ಅವ್ರ ಫೋಟೋ ಹಾಕೊಂಡು ಅವ್ರನ್ನ ವಿಜೃಂಭಿಸಿ ಹ್ಮ್ ಒಂದು ಪಕ್ಷ ಸೀಮಿತವಾಗಿ ಹ್ಮ್ ಹಾಕೋಕೆ ಅಧಿಕಾರ ಇಲ್ಲ. ಹ್ಮ್ ಹ್ಮ್ ಇವ್ರು ಅದನ್ನ ಸುಮಾರು ಒಂದು 5 ರಿಂದ 6 ವರ್ಷಗಳಿಂದ ಹ್ಮ್. ಹಾಕೊಂಡು ಬಂದಿದ್ದಾರೆ. ಹ್ಮ್. ನಾವು ಒಂದ್ಸಲಿ ಹೇಳಿ ತೆರವು ಮಾಡಿಸಿದ್ವಿ, ಮತ್ತೆ ಅದೇ ರಿಪೀಟೆಡ್ಲಿ ಆಯ್ತು. ಅದಾದ್ಮೇಲೆ ನಾವು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ RTL ಹಾಕಿ ಹ್ಮ್ ಎಲ್ಲಾ ರೀತಿ ದಾಖಲೆಗಳನ್ನ ತಗೊಂಡು, ಹ್ಮ್ ದಾಖಲೆಗಳಲ್ಲಿ ಸಾಬೀತು ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಯೂತ್ ಕಾಂಗ್ರೆಸ್ ವತಿಯಿಂದ ಮಾಹಿತಿ ಕೊಟ್ಟರು. ಹ್ಮ್ ಹ್ಮ್ ಇದ್ರ ಉದ್ದೇಶ ಬಂದು ರಾಜಕೀಯವಾಗಿ ಏನೋ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ನಮಗೇನೋ ಅದರಿಂದ ಒಳ್ಳೇದಾಗ್ತದೆ ಅಂತಲ್ಲ. ಹ್ಮ್ ಹ್ಮ್ ಎಲ್ಲಾದ್ರೂ ಎಚ್ಚರ ತಪ್ಪಿದಾಗ ನಾವು ಈಗ ನಾವು ಸೋತಿದ್ರು ಕೂಡ ವಿರೋಧವಾಗಿ ನಾವು ಕುತ್ಕೊಂಡು ಹ್ಮ್. ಒಳ್ಳೆ ಕೆಲಸಕ್ಕೆ ಹ್ಮ್ ಜನಗಳಿಗೆ, ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮಾಡ್ತಕ್ಕಂಥ ಕೆಲಸ ಇದು. ಆಮೇಲೆ ಅವರು ಶಾಸಕರಾದವರು 3 ಸಲ ಇದು 4ನೇ ಸಲ ಶಾಸಕರಾಗಿರ್ತಕ್ಕಂಥದ್ದು. ಹ್ಮ್ ಸ್ವಲ್ಪ ಅವರು ಅಷ್ಟೇ ಜೋಪಾನವಾಗಿ ನೋಡ್ಕೊಂಡು ಇವೆಲ್ಲ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಹುಡುಗರು ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಾರೆ ಅಂದ್ರೆ ಇನ್ನೂ ಅವರು ಹೇಳ್ತಾ ಇದ್ರು, ಇನ್ನ ಸುಮಾರು ಹಗರಣಗಳಿದಾವೆ ಸರ್, ಅದ್ರದ್ದು ಮಾಡ್ತೀವಿ ಅಂತ. ನೋಡ್ಕೊಂಡು ಮಾಡ್ರಪ್ಪ, ಫಸ್ಟ್ ದಾಖಲೆಗಳನ್ನ ನೋಡಿ, ಹ್ಮ್ ಹ್ಮ್ ಎಲ್ಲ ಸಂಗ್ರಹಿಸಿ ಹ್ಮ್. ಅಡ್ವೊಕೇಟ್ ನ ಭೇಟಿ ಮಾಡಿ ಅದು ನ್ಯಾಯಯುತವಾಗಿ ಇದೆ ಅಂದಾಗ ನೀವು ಮುಂದುವರಿರಿ ಅಂತ ಹೇಳಿದೀನಿ. ಎಸ್ ಸರ್. ಸರ್, ಈಗ ಅದು ಅಲ್ಲಿ ಅಡ್ವರ್ಟೈಸ್ಮೆಂಟ್ಗೂ ಅವಕಾಶಗಳಿರುತ್ತೆ. ಅಲ್ಲಿ ಈಗ ಬಸ್ ಸ್ಟಾಪ್ ಮಾಡಿರ್ತಾರೆ, ಅದನ್ನ ರೆವಿನ್ಯೂ GBAಗೆ ರೆವಿನ್ಯೂ ಕೂಡ ಅದರಿಂದ ಬರುತ್ತೆ. ಅಲ್ಲಿ ಇಷ್ಟು ವರ್ಷದಿಂದ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ಲೀಗಲ್ ಆಗಿ ಹಾಕಿ ಅದರಿಂದ ರೆವಿನ್ಯೂ ಏನು ಬಂದಿಲ್ವಾ ಸರ್ GBA? ಇಲ್ಲ ನೋಡಿ, ಅದು ಬಸ್ ಶೆಲ್ಟರ್ ಹಾಕದ್ಮೇಲೆ ಹಾಂ ಸರ್. ಯಾವುದೇ ಕಾರಣಕ್ಕೂ ಯಾವುದೇ ಇಲ್ಲಿವರೆಗೂ ಜಾಹೀರಾತುಗಳನ್ನ, ಯಾವುದೇ ಖಾಸಗಿ ಕಂಪನಿಗಳ ಜಾಹೀರಾತುಗಳನ್ನ ಇಲ್ಲಿವರೆಗೂ ಹಾಕ್ಲೇ ಇಲ್ಲ. ಹಾಕ್ಲೇನಾ? ಓಕೆ. A1 ಇಂದನೂ ಕೂಡ ಇವ್ರದೇ ಶಾಸಕರದೇ ಹಾಕೊಂಡು ಬಂದಿದ್ದಾರೆ. ಹ್ಮ್ 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 ಓಕೆ. ಅಲ್ಲಿಗೆ ಎಷ್ಟು ಅಲ್ಲಿಗೆ ಸರ್ ಒಂದು ಅಪ್ರಾಕ್ಸಿಮೇಟ್ ಒಂದು ಬಸ್ ಶೆಲ್ಟರ್ ಇಂದ ಒಂದು 40-50 ಸಾವಿರ ಅಂದ್ರೂ 5 ವರ್ಷ 6 ವರ್ಷ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಈ GBAಗೆ ಈಗ ಲಾಸ್ ಆಗಿದೆ ಅಲ್ವಾ ಸರ್? ಅದನ್ನೇನಾದ್ರು ಸರ್, ಕಟ್ಟಿದಾರಾ ಇವರು? ಈಗ ಉದಾಹರಣೆಗೆ Yes, sir. ಒಂದು ಬಸ್ ಶೆಲ್ಟರ್ಗೆ ಹ್ಮ್ 45 ರಿಂದ 49 ಸಾವಿರ ಏನೋ ಆಗ್ತದಂತೆ ವಿತ್ LED, ಆದ್ರೆ ವಿತೌಟ್ LED. ಓಕೆ. ಪರ್ ಮಂತ್? LED ಆದ್ರೆ ಪರ್ ಮಂತ್ ಒಂದಕ್ಕೆ. ಹ್ಮ್ 4ಕ್ಕೆ ನಿಮಗೆ ಹ್ಮ್ 50 ಸಾವಿರ ಇಡ್ಕೊಂಡ್ರು ಕೂಡ ಟ್ಯಾಕ್ಸಿ ಎಲ್ಲ ಸೇರಿಸಿ ಒಂದು 2 ಲಕ್ಷ ಆಯ್ತು. Yes. ಆ ಕಡೆ ಈ ಕಡೆ ಒಂದು ಯುಟಿಲಿಟಿ ಬೋರ್ಡ್ ಅಂತ ಕರೀತಾರೆ, ಕರೆಕ್ಟ್. ಅದು 2 ಇದೆ. ಅದಕ್ಕೆ ಹ್ಮ್ 20 ಸಾವಿರ ಅಂತೆ ಒಂದಕ್ಕೆ. ಹ್ಮ್ ಎಸ್ ಸರ್. ಎಲ್ಲ ಸೇರಿಸಿ ನಿಮಗೆ ಹ್ಮ್ ಏನಿಲ್ಲ ಅಂದ್ರೂ ಕೂಡ ಸಮ್ವೇರ್ ಅರೌಂಡ್ ನಿಮಗೆ ಒಂದು ತಿಂಗಳಿಗೆ 2.5 ಲಕ್ಷ ಅಂದ್ರೆ ಹ್ಮ್ ಒಂದು ವರ್ಷಕ್ಕೆ ನಿಮಗೆ ಹ್ಮ್ 25-30 ಲಕ್ಷ ಆಯ್ತು. 30 ಲಕ್ಷ ಆಯ್ತು ಇದು ಒಂದು ಒಂದು ವರ್ಷಕ್ಕೆ. ಎಸ್ ಸರ್. ಒಂದು ಇದಕ್ಕೆ. ಹ್ಮ್ ಸೊ ಈ ರೀತಿ ನೀವು ರೆವೆನ್ಯೂ ಲೆಕ್ಕ ಹಾಕೊಂಡ್ರೆ ಹ್ಮ್ 1.5 ಇಂದ 2 ಕೋಟಿ ನಷ್ಟ ಆಗಿರುವಂತದ್ದು ಇಲ್ಲಿವರೆಗೂ. ಓಕೆ ಸರ್. ಸೊ ಈಗ ನಾವ್ಯಾರಾದ್ರೂ ಹಾಕಿದ್ರು ಕೂಡ GBA ಅಧಿಕಾರಿಗಳು ಅದನ್ನ ಬಂದು ತೆರವು ಮಾಡ್ತಾರೆ. ಹ್ಮ್ ಹ್ಮ್ ಶಾಸಕರಾದಂತವ್ರು ಸ್ವಲ್ಪ ಮಾದರಿಯಾಗಿ ನಡ್ಕೋಬೇಕಾಗ್ತದೆ. ಈ ರೀತಿ ಬೇಜವಾಬ್ದಾರಿತನದಿಂದ ಸಾರ್ವಜನಿಕರ ಸ್ಥಳನ, ಸಾರ್ವಜನಿಕರ ಆಸ್ತಿನ ಈ ರೀತಿ ಸ್ವಂತಕ್ಕೆ ಬಳಸ್ಕೊಳ್ಳೋದು ಅಪರಾಧ. ಸರ್, ಈಗ ಅವರು ಏನಿದೆ ಗೌರ್ಮೆಂಟ್ ಏನಿದೆ ಟ್ಯಾಕ್ಸ್ ಏನಿದೆ GBAದು ಅದನ್ನ ಕಟ್ಬಿಟ್ಟು ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ತಮ್ಗೇನು ಅಬ್ಜೆಕ್ಷನ್ ಇಲ್ವಾ ಸರ್? ಸರ್, ಈಗ ಅದನ್ನ ಕಟ್ಬಿಟ್ಟು ಹಾಕೊಳ್ಳೋದಾದ್ರೆ ಈಗ ಅದಕ್ಕೇನು ತೊಂದರೆ ಇಲ್ಲ. ಸರ್ಕಾರಕ್ಕೆ ಏನ್ ಲಾಭ ಬರಬೇಕು ಬರ್ತದೆ. ಅವಾಗ ನಾವು ಏನ್ ಮಾಡ್ತೀವಿ, ಒಂದ್ಸಲಿ ಅವಕಾಶ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಾವು ಬೇರೆ ಬೇರೆ ಕಡೆ, ವಿವಿಧ ಕಡೆ ನಾವು ಅದೇ ರೀತಿ ದುಡ್ಡು ಕಟ್ಬಿಟ್ಟು ನಾವು ಹಾಕ್ಸಕ್ ಶುರು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಥ್ಯಾಂಕ್ಸ್. ನಮಸ್ಕಾರ.